ತುಂಬ ಜನ ಲೈಫಲ್ಲಿ ಫೇಲ್ ಆಗ್ತಾರೆ. ಆದರೆ ಅದಕ್ಕೆ ಕಾರಣ ಏನು? ಅವ್ರಿಗೆ ಟ್ಯಾಲೆಂಟ್ ಇಲ್ಲದೇನಾ, ಇಲ್ಲ ಆಪರ್ಚುನಿಟಿ ಸಿಗದೇನಾ? ಇದ್ಯಾವುದೂ ಅಲ್ಲ. ಮೇನ್ ರೀಸನ್ ಏನಂದರೆ ಅವ್ರಿಗೆ ಡಿಸಿಪ್ಲಿನ್ ಇಲ್ಲದೆ. ಅವರು ಮೋಟಿವೇಶನ್ ಸಿಗುತ್ತೆ ಆವಾಗ ಸ್ಟಾರ್ಟ್ ಮಾಡೋಣ ಬಿಡು ಅಂತ ವೆಯ್ಟ್ ಮಾಡ್ತಿರ್ತಾರೆ. ಇನ್ನು ಕೆಲವರು ಸ್ಟಾರ್ಟ್ ಮಾಡ್ತಾರೆ, ಆದರೆ ಸ್ವಲ್ಪ ಹರ್ಟ್ ಆದರೆ ಕೂಡಲೇ ಸ್ಟಾಪ್ ಮಾಡಿ ಅವ್ರಿಗೆ ಅವರೇ ಹೇಳ್ಕೊಳ್ತಾರೆ ನಾನು ನಂತರ ಮಾಡ್ತೀನಿ ಅಂತ. ಆದರೆ ಆ ನಂತರ ಯಾವತ್ತಿಗೂ ಬರಲ್ಲ, ಅದು ಅವ್ರಿಗೆ ಸಹ ಗೊತ್ತು. ಇಲ್ಲಿ ಹಾರ್ಶ್ ಟ್ರೂತ್ ಏನಂದರೆ ಡಿಸಿಪ್ಲಿನ್ ಇಲ್ಲದೆ ಹೋದರೆ ಗ್ರೇಟ್ ಥಿಂಗ್ಸ್ನ ಅಚೀವ್ ಮಾಡೋಕ್ಕೆ ಆಗಲ್ಲ. ಎಷ್ಟು ವರ್ಷಗಳಾದರೂ ಸರಿ ವೀಕಾಗೆ ಇದ್ಬಿಡ್ತೀವಿ, ಸ್ಟಕ್ ಆಗೋಗ್ತೀವಿ, ಲೈಫ್ನೇ ವೇಸ್ಟ್ ಮಾಡ್ಕೊಳ್ತೀವಿ. ಸೊ ಡಿಸಿಪ್ಲಿನ್ ಅನ್ನೋದು ಫೌಂಡೇಶನ್ ಫಾರ್ ಎವ್ರಿಥಿಂಗ್. ಅದು ಇಲ್ಲದೆ ಹೋದರೆ ಏನಿದ್ರೂ ಸರಿ, ಇಟ್ ಡಸಂಟ್ ಮ್ಯಾಟರ್. ಯು ವಿಲ್ ಫೇಲ್ ಇವೆಂಚುಯಲಿ. ನಂಬ್ತಿಲ್ವಾ? ಹಾಗಾದರೆ ಒಂದು ಸರಿ ನಿಮ್ಮ ಲೈಫ್ನ ನೀವೇ ನೋಡ್ಕೊಳ್ಳಿ. ನೀವು ಎಲ್ಲಿದ್ದೀರಾ? ಅಲ್ಲೇನ ನೀವು ಇರಬೇಕಾಗಿರೋದು? ನೀವು ಅಲ್ಲೇ ಇರಬೇಕು ಅಂತ ಅಂದ್ಕೊಳ್ತಿದ್ದೀರಾ, ಇಲ್ಲ ಎಕ್ಸ್ಕ್ಯೂಸಸ್ ಹೇಳ್ತಾ ಪರ್ಫೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ? ಒಂದು ವೇಳೆ ನೀವು ಪರ್ಫೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಹಾನೆಸ್ಟಾಗಿ ನನಗೆ ಕಮೆಂಟಲ್ಲಿ ಎಸ್ ಅಂತ ಹೇಳಿ. ಇಲ್ಲ ಇವತ್ತಿಂದ ಶುರು ಮಾಡಿದ್ರೆ ಐ ವಿಲ್ ಸ್ಟಾರ್ಟ್ ರೈಟ್ ನೌ ಅಂತ ಕಮೆಂಟ್ ಮಾಡಿ. ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ವಿಲ್ ಡಿಸ್ಕಸ್ ದೇರ್. ಎಷ್ಟು ಸರಿ ನೀವು ನಿಮ್ಮ ಹತ್ರ ಹೇಳ್ಕೊಳ್ತೀರಾ ನಾನು ನಾಳೆಯಿಂದ ಶುರು ಮಾಡ್ತೀನಿ ಅಂತ? ನಿಮಗೆ ಗೊತ್ತಿರೋ ಒಂದು ಸೀಕ್ರೆಟ್ ಹೇಳಾ? ಆ ನಾಳೆ ಅನ್ನೋದು ಯಾವತ್ತಿಗೂ ಬರಲ್ಲ. ಈ ವಿಡಿಯೋ ನಿಮಗೊಂದು ವೇಕಪ್ ಕಾಲ್ನಂಥದ್ದು. ಸೊ ಇವಾಗಲೇ ಶುರು ಮಾಡಿ, ಇಲ್ದಿದ್ರೆ ಯಾವತ್ತಿಗೂ ಹಾಗೆ ಉಳಿದೋಗ್ತೀರಾ. ತುಂಬ ಜನ ಅಂದ್ಕೊಳ್ತಾರೆ ಸಕ್ಸಸ್ ಅನ್ನೋದು ಇನ್ಸ್ಪಿರೇಷನಿಂದ ಬರುತ್ತೆ ಅಂತ. ಟಾಪಲ್ಲಿರೋರು ಪ್ರತಿದಿನ ಮೋಟಿವೇಟೆಡ್ ಆಗಿ ಎದೊಳ್ತಾರೆ ಅಂತ ಅಂದ್ಕೊಳ್ತಾರೆ. ಅವರು ಗೋಲ್ಸ್ಗೋಸ್ಕರ ಅಟ್ಯಾಕ್ ಮಾಡೋಕ್ಕೆ ರೆಡಿ ಆಗ್ತಿರ್ತಾರೆ ಅಂತ ಅಂದ್ಕೊಳ್ತಾರೆ. ಆದರೆ ನಿಜ ಏನು ಅಂದರೆ ವಿನ್ನರ್ಸ್ ಅವ್ರಿಗೆ ಅದು ಇಷ್ಟ ಇಲ್ಲ, ಕಷ್ಟ ಆಗ್ತಿದ್ರು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ, ಮಾಡಬೇಕು. ಆದರೆ ವೀಕ್ ಪೀಪಲ್ ಮೂಡ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ, ಶಾರ್ಟ್ ಗಡ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ, ಸರಿಯಾದ ಟೈಮ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಆದರೆ ಹೇಳಿದ್ನಲ್ಲ, ನಾಳೆ ಅನ್ನೋದು ನೆವರ್ ಕಮ್ಸ್. ಡಿಸಿಪ್ಲಿನ್ ಇಲ್ಲದೆ ಇರೋರು ಸೇಮ್ ಪ್ಲೇಸಲ್ಲಿ ವರ್ಷಗಳ ಕಾಲ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ. ಅದೇ ಸೈಕಲಲ್ಲಿ ರಿಪೀಟೆಡ್ ಆಗಿ ಇದ್ಬಿಡ್ತಾರೆ, ಅದೇ ಸೈಕಲಲ್ಲಿ ಸ್ಟಕ್ ಆಗೋಗ್ತಾರೆ. ಸೇಮ್ ಎಕ್ಸ್ಕ್ಯೂಸಸ್ನ ಅವ್ರಿಗೆ ಅವರೇ ಹೇಳ್ಕೊಳ್ತಾರೆ. ನಿಮಗೂ ಅವ್ರಿಗೂ ಇರೋ ಮೇನ್ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂದರೆ ನಿಮ್ಮ ಲೈಫಲ್ಲಿ ನೀವು ತಗೊಳ್ಳೋ ಡಿಸಿಷನ್ಸ್ನ ಮೇಲೇ ಅದು ಡಿಪೆಂಡ್ ಆಗಿರುತ್ತೆ.